ನೈಟೇ ಬಂದಿದ್ದೀವಿ ಅಂದರೆ ತುಂಬ ಟೈಟ್ ಆಗಿತ್ತಲ್ಲ ಎಲ್ಲಿ ಅಂತ ಏನು ಹೇಳಿಲ್ಲ. ಆಲ್ರೆಡಿ ನಾವು ಊಟಿಗೆ ರೀಚ್ ಆಗಿದ್ವಿ. ಇಂಥ ಲೊಕೇಶನ್ ಗೊತ್ತಾ, ನನಗೆ ಲವ್ ಆಗ್ಬಿಡ್ತು ಮಾತ್ರ ಊಟಿ ಮೇಲೆ. ರೂಮ್ ಸಿಗಲಿಲ್ವಾ? ಬರ್ತಾರೆ ಎಲ್ಲ ಬರ್ತಾಯಿರಿ ಲೈನಾಗಿ. ಆವಾಗ ಅಲ್ಲಿ ಮೇಲಿತ್ತು, ಇದ್ರದ್ದು ಗ್ರೌಂಡ್ ಫ್ಲೋರ್ ಅಂತ, ಈಗ ಕೆಳಗಡೆ. ಊಟ ಆದಮೇಲೆ ದೊಡ್ಡ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್ ಅಲ್ಲೇನೋ ಆ ಕಡೆನೋ ಹೋಗ್ಲಿಕ್ಕೆ ಇರುತ್ತೆ. ದೊಡ್ಡ ಬೆಟ್ಟ ವೆಲ್ಕಮ್ಸ್ ಯು. ಇಲ್ಲಿ ಬರ್ರಿ ಜಾಕೆಟ್, ಕ್ಯಾಪ್ಸ್, ಹ್ಯಾಂಡ್ ಗ್ಲೌಸ್ ಇದೇ ಇರೋದು. ಇಲ್ಲಿದ್ದು ಸಂಸ್ಕೃತಿನ ಈ ಥರ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಟಿಕೆಟ್ ತೆಗಿಲಿಕ್ಕೆ ಇರುತ್ತೆ, ಒಬ್ಬರಿಗೆ 10 ರೂಪೀಸ್ ಆಗುತ್ತೆ ಅಂತ. ಮರ ವ್ಯೂ ಪಾಯಿಂಟ್ ಈ ಥರ ಇದೆ, ಫುಲ್ ಡೌನ್ ಇದೆ ಕೆಳಗಡೆ, ಪೂರ ಊಟಿ ಕಾಣ್ತಾ ಇದೆ. ಆ ಕಪ್ಪಿನಿಂದ ಇಲ್ಲಿ ನೋಡಿ, ಈಗ ಓ ಇಷ್ಟು ಕೋಲ್ಡ್ ಇದೆ. ಇಲ್ಲ ಏನು ಇಷ್ಟ ಇದೆ ಗೊತ್ತಾ, ಎಲ್ಲ ಸಿಗುತ್ತೆ, ಶಾಪ್ ಎಲ್ಲ ಇದೆ ನೋಡಿ, ಎಲ್ಲ ಫಾಗ್ ಇದು. 130 ರೂಪೀಸ್ ಅಂತೆ. ಇದನ್ನೇ ತರ್ತಾರ ಹೇಗಂತ, ಇಲ್ಲೇ ಸಿಗ್ಬೋದಾ ಅಂತಿದ್ದು ಜಂಗಲಲ್ಲಿ ಎಲ್ಲೋ. ಎಷ್ಟಾಗ್ಬೋದು ಅದಕ್ಕೆ? ಇದೆ ಫ್ರೆಶ್, ಎಲ್ಲ ಫ್ರೂಟ್ಸ್ ಫ್ರೆಶ್ ಇರೋದು. ಎಂತ ಅವಸ್ಥೆ. ನಮ್ಮ ಹತ್ರ ರೇನ್ ಕೋಟ್ ಇದ್ರು, ಹಣ ಕೊಟ್ಟು ರೇನ್ ಕೋಟ್ ಹಾಕೊಂಡು ಸುತ್ತಾಡಿದೀವಿ. ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಬ್ರೋ, ಪ್ರಾಕ್ಟೀಸ್ ಮಾಡಿ. ನಾಳೆ ಹೇಳ್ತೀವಿ. ಮತ್ತೊಂದು ಹೊಸ ಡೇ 2 ವಿಡಿಯೋಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೊಸ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚೆ ಯಾರು ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಕೂಡ ಕಮೆಂಟ್ ಹಾಕಿ. ನೋಡಿ ಎಂಥ ಲೊಕೇಶನಲ್ಲಿ ಇದೆ ಅಂತ, ಸೂಪರ್ ಇದೆಲ್ಲ. ನೈಟೇ ಬಂದಿದ್ದೀವಿ, ಅಂದರೆ ತುಂಬ ಟೈಟ್ ಆಗಿತ್ತಲ್ಲ ಎಲ್ಲಿ ಅಂತ ಏನು ಹೇಳಿಲ್ಲ. ಆಲ್ರೆಡಿ ನಾವು ಊಟಿಗೆ ರೀಚ್ ಆಗಿದ್ವಿ. ರೂಮ್ ಕೂಡ ಇವತ್ತು ಚೆಕ್ಔಟ್ ಮಾಡೋ ಟೈಮ್ ಆಗಿದೆ. ಬನ್ನಿ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. 10 ನೋಡಿ, ಶ್ರವಣ್ ಬಾಯಿ ಹೆಲ್ಮೆಟ್ ಕಟ್ ಮಾಡ್ತಾರೆ. ಇದು ಹೆಲ್ಮೆಟ್ ಒರೆಸ್ತಾರೆ, ಕನ್ಫ್ಯೂಸ್ ಆಯಿತು ಬ್ರೋ. ಎಂಥ ಕೋಲ್ಡ್ ಇದೆ ಅಲ್ಲ, ವಾರ್ಮರ್ ಹಾಕೊಂಡ್ರು ಕೂಡ ಕೋಲ್ಡ್ ಕಡಿಮೆ ಆಗ್ತಾ ಇಲ್ಲ, ಅಷ್ಟು ಕೋಲ್ಡ್ ಇದೆ. ಕೈ ಕಾಲು ಎಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿತ್ತಲ್ಲ ಬ್ರೋ, ಫುಲ್ ಕೋಲ್ಡು. ಇಷ್ಟು ದಪ್ಪ ಹೊತ್ಕೊಂಡ್ರು ಕೂಡ ರಾತ್ರಿ ಒದ್ದಾಡ್ತಾ ಇದ್ವಿ ಬಿದ್ದುಕೊಂಡೆಲ್ಲ. ನೋಡಿ ಎಲ್ಲ ಪ್ಯಾಕ್ ಆಗಿದೆ. 4 ಜನ ಕೂಡ, ಇಬ್ಬರು ರೂಮ್ ಹುಡುಕ್ತಿದ್ದಾರೆ, ಇಬ್ಬರು ಆಚೆ ಎಲ್ಲ ಹೋಗಿದ್ದಾರೆ. ನಾವೀಗ ಬ್ಯಾಗ್ನೆಲ್ಲ ತೊಗೊಂಡು ಇನ್ನೊಂದು ರೂಮ್ ಹುಡುಕ್ತಾ ಇದ್ವಿ. ಆ ರೂಮ್ಗೆ ಹೋಗೋದು ಇವತ್ತು. ರೂಮ್ ಇಟ್ಟು ಬೇರೆ ಪ್ಲಾನಿಂಗ್ ಎಲ್ಲ ಹೇಳಿದ್ರೆ ಬ್ರೋ, ಪ್ಲಾನಿಂಗ್ ಏನಾದ್ರು ಎಲ್ಲಿ ಹೋಗ್ಲಿಕ್ಕೆ ಅಂತ. ಇನ್ನೂ ಪ್ಲಾನಿಂಗ್ ಹಾಕಲಿಲ್ಲಲ್ಲ ಅವರು. ಇದು ನೋಡಿ ಕ್ಯಾಮ್ರಾ ಎಂತ ಇದಾಯ್ತಾ ಬ್ರೋ? ಗಲೀಜಾಯ್ತು ಬ್ರೋ, ಇದೇ ಆಯಿತು ಕ್ಯಾಮ್ರಾ ಓಡಿಸಿ. ಈಗ ಕ್ಲಿಯರ್ ಕಾಣ್ತಿದೆ ಅಂದ್ಕೊಳ್ತೀನಿ. ಈಗ ಕ್ಲಿಯರ್ ಕಾಣ್ತಿದೆ. ಕೋಲ್ಡಿಗೆಲ್ಲ ಫುಲ್ ಬ್ಲರ್ ಆಗ್ತಾಯಿದೆ ಕ್ಯಾಮ್ರಾ. ಫಸ್ಟು ರೂಮ್ನ ಚೆಕ್ಔಟ್ ಮಾಡಿ ಇನ್ನೊಂದು ರೂಮ್ಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಮತ್ತು ಎಲ್ಲಿ ಇವತ್ತಿದ್ದು ಪ್ಲ್ಯಾನ್ ಮಾತ್ರ ಹೇಳೋದು, ನಾಳೆ ಪ್ಲ್ಯಾನ್. ಇವತ್ತು ಡೇ 2 ನಡೀರಿ, ಇನ್ನೊಂದು ರೂಮ್ ಹೊಸ ರೂಮಿಗೆ ಹೋಗೋಣ. ಫಸ್ಟ್ ರೂಮ್ ಚೆಕ್ಔಟ್ ಮಾಡೋ ಟೈಮ್. ಶ್ರವಣ್ ಬಾಯ್ ಎಲ್ಲ ಬ್ಯಾಗ್ ತೊಗೊಂಡು ಹೊರಗೆ ಇಡ್ತಾ ಇದ್ದಾರೆ, ನಾನು ಹಾಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಹೋದ್ರೆ ಇನ್ನೂ ಬರಲಿಲ್ಲ. ಇಲ್ಲಿ ಬಂದಮೇಲೆ ಒಟ್ಟಿಗೆ ಇಲ್ಲಿಂದ ಹೋಗ್ಬೇಕಾ, ನೋಡ್ಬೇಕು ಏನಾಗುತ್ತೆ ಅಂತ. ಕೆಲವೊಂದು ನಿನ್ನೆ ನೋಡಿರ್ತೀರ, ನಾನು ಕೆಲವೊಂದು ವೀಡಿಯೋಸ್ ಮಾಡಲೇ ಇಲ್ಲ. ಎಂತಿಂತ ಎಲ್ಲ ಪ್ಲೇಸ್ ಇತ್ತು, ಕೆಲವೊಂದು ವೀಡಿಯೋನೇ ಮಾಡಲಿಲ್ಲ, ಹಾಗೆ ಬಂದು ಸೀದಾ. ಯಾಕಂದ್ರೆ ಅಷ್ಟು ಆ ಕೋಲ್ಡಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಒಂದು ಕೋಲ್ಡು ಮತ್ತು ಕೂತ್ಕೊಂಡು ಲೆಗ್ ಪೇನ್ ಸ್ಟಾರ್ಟ್ ಆಗಿದ್ದು. ಅಷ್ಟು 450 ಕಿಲೋಮೀಟರ್ ಹತ್ರ ಬಂದಿದೆ ನಿನ್ನೆ. ಮತ್ತು ಎಷ್ಟು ನೋವಾಗಬಾರ್ದು ಎಲ್ಲರಿಗೂ. ಅವ್ರಿಗೂ ಯಾರಿಗೆ ಕಂಫರ್ಟಬಲ್ ಅಂದರೆ ಹಿಮಾಲಯ ಬೈಕ್ ಇದಲ್ಲ, ಅವ್ರಿಗೆ ಕಂಫರ್ಟಬಲ್. ಉಳಿದವ್ರಿಗೆಲ್ಲ ಪೇನ್ ಇತ್ತು ಎಲ್ಲರಿಗೂ ಕೂಡ. ರೂಮ್ ಬಂದರೆ ಸಾಕಂತ ಎಲ್ಲರೂ ಇದ್ದರು. ಹಾಗೆ ಸೀದಾ ಬಂದು ರೂಮಲ್ಲಿ ಎಲ್ಲರೂ ಬೇಗನೆ ಮನ್ಕೊಳೋದು. ಇಲ್ಲೇ ಹೋಟ್ಲ್ ಇದೆ, ರೂಮ್ ಇದೆ ಸ್ವಲ್ಪ ಸೈಡಲ್ಲಿ. ಅವ್ರದ್ದೇ ಹೋಟೆಲ್ ಅವ್ರದ್ದೇ ರೂಮ್ ಇತ್ತು. ಊಟ ಮಾಡ್ಕೊಂಡ್ಬಂದು ಸೀದಾ ಮನ್ಕೊಂಡೇ ಬಿಟ್ವಿ. ಏನು ಐಪಲ್ ಕೂಡ ನಡೀತಿದ್ದಲ್ಲ, ನೀನು ಯಾರು ಏನೂ ನೋಡಲಿಲ್ಲ, ಸೀದಾ ಬಂದು ಮನ್ಕೊಳೋದು ಎಲ್ಲರೂ. ಒಳ್ಳೆ ನಿದ್ದೆ ಆಗಿದೆ. ಈಗ ಹೋಗೋಣ. ರೂಮ್ ಎಂತಿಂಥ ಲೊಕೇಶನ್ ಇದೆ ಗೊತ್ತಾ, ನನಗೆ ಲವ್ ಆಗ್ಬಿಡ್ತು ಮಾತ್ರ ಊಟಿ ಮೇಲೆ. ಎಂಥ ಪ್ಲೇಸ್ ಇದೆ ಗೊತ್ತಾ. ಇನ್ನು ಪ್ರತಿ ಇಯರ್ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಎಲ್ಲ ಅನ್ಕೊಂಡಾಗ ಆಗಲ್ಲ. ಬನ್ನಿ ಹೋಗೋಣ. ಚೆಕ್ಔಟ್ ಆಗ್ತದೆ ಎಲ್ಲ ನೋಡಿ, ಎಲ್ಲ ಕ್ಲಿಯರ್. ನಾನು ಹೋಗ್ತಿದ್ದೀನಿ ಬ್ರೋ, ಆಯ್ತಾ ಎಲ್ಲ? ಬನ್ನಿ ಬ್ಯಾಗ್ ತೊಗೊಂಬನ್ನಿ, ಹೋಗಿ ಚೆಕ್ಔಟ್ ಮಾಡೋಣ ಬೇಗ. 11 ಗಂಟೆಗೆ ಚೆಕ್ಔಟ್ ಮಾಡಲಿಕ್ಕಿದೆ, ಟೈಮ್ ಆಗ್ಲಿಕ್ಕೆ ಬಂದಿದೆ. ತೊಗೊಂಬನ್ನಿ ಎಲ್ಲ ಹೋಗೋಣ. ಓಕೆ ಬ್ರೋ, ಬನ್ನಿ ಹೋಗೋಣ. ಇದೇ ಹೋಟೆಲ್ ನೋಡಿ, ಹೋಟ್ಲ್ ಇಲ್ಲಿದೆ. ಇಲ್ಲಿಂದ ಅಲ್ಲಿ ರೂಮ್ ಇದೆ, ಹೋಟ್ಲ್ ಇಲ್ಲಿದೆ, ಆಫೀಸ್ ರೂಮ್ ಇದು. ಕೆಳಗಡೆ ಹೋಗ್ಲಿಕ್ಕೆ ಅಂತ ನೋಡಿ, ಬೈಕೆಲ್ಲ ಅಲ್ಲಿ ನಿಂತ್ಕೊಂಡಿದೆ ಹೊರಗಡೆ ಕಾಣ್ತದ. ಈ ಕಡೆ ಸೈಡಲ್ಲಿ ನಿಂತ್ಕೊಂಡಿದೆ ಫುಲ್, ಈ ಕಡೆ ಗಾಡಿ ವಾರ್ಮಪ್ ಹಾಕಿದ್ವಿ. ವಾರ್ಮಪ್ ಆಗಿದೆ ನೋಡಿ. ರೂಮ್ ನಾವು ಇದ್ದಿರೋ ರೂಮ್ ಇದೆ. ನಿನ್ನೆ ರೆಸ್ಟೋರೆಂಟ್. ಇನ್ನೇನು ಬರ್ತಾರ ಇಲ್ಲ ಅವರು? ಎಷ್ಟೊತ್ತಾಗುತ್ತೆ? ಲೇಟ್ ಆಗುತ್ತಾ? ಬರ್ತಾರಲ್ಲ ನೋಡಿ. 3 ಎಂಟಿ ಇದೆ, 1 2 3. ಮತ್ತು ಯಾವುದು ಒಂದು ಹಂಟರ್, ಇನ್ನೊಂದು ಎಫ್ಜಿ, ಯಾವುದೋ ಎಕ್ಸಿಪಾಯ, FZX ಅಂತೆ. ನೆಕ್ಸ್ಟ್ ಹಿಮಾಲಯ. ಟೋಟಲ್ 6 ಬೈಕು. ಓಕೆ ಬರಲಿ, ನೋಡೋಣ ಏನಾಗ್ತದೆ. ನೋಡಿ ಎಲ್ಲ ಬಂದಿದೆ ರಿಟರ್ನ್. ಬ್ರೋ ರೂಮ್ ಸಿಗಲಿಲ್ವಾ? ಹುಡುಕ್ತಾ ಇದ್ದೀವಿ. ಡಬಲ್ ರೇಟ್ ಮಾಡ್ತಾರಾ ಅಂತ ಎಲ್ಲ. ಹೌದು, ಶನಿವಾರ ಅಲ್ಲ ಇವತ್ತು, ಅದಕ್ಕೆ ನಾನು ಅಂತ. ಏನು ಬ್ರೋ ಇಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ ರಿಟರ್ನ್? ರೂಮಲ್ಲಿ ಎಷ್ಟು ಮೇಲೆನಾ? ಓಕೆ, ಎರಡೇನಾ? ಇಲ್ಲೇ ಸಿಗ್ತಾ ಅಂತಲ್ಲ, ಸುಮ್ಮನೆ ಯಾಕೆ ಹೋಗ್ಬೇಕಲ್ಲಿ?
ಅಲ್ಲ ಸೇಮ್ ರೂಮ್ ಬಟ್ ಸೇಮ್ ಪ್ರೈಸ್ ತಗೊಳ್ತಾರೆ. ಹಾಂ ರೂಮ್ ಕೂಡ ಡಿಫ್ರೆಂಟ್, ರೇಟ್ ಕೂಡ ಸ್ವಲ್ಪ ಜಾಸ್ತಿ ಅಂತಲ್ಲ. ಪರವಾಗಿಲ್ಲ 500 ರೂಪಾಯಿ ಅಲ್ಲ. ನೋಡೋಣ ಈ ಕಡೆನೇ ಇಲ್ಲೇ ಸೈಡ್ ರೂಮ್ ಅಂತೆ 4 ಬೆಡ್. ಅದೇ ಥರ ಬೆಡ್ಡ ಚಿಕ್ಕದ? ಸೇಮ್ ಅಲ್ಲ 4 ಬೆಡ್ ದೊಡ್ಡದಾಯ್ತಲ್ಲ. ಬಿದ್ದು ಉಳ್ಳಾಡ್ಬೋದು ಇಬ್ಬಿಬ್ಬರು ಸೇರಿ. ನಡೀರಿ ಹೋಗೋಣ ರೂಮ್ ನೋಡೋಣ. ರೂಮ್ ಸುಮ್ಮನೆ ಪ್ಯಾಕಿಂಗ್ ಮಾಡಿದೆ ಮಾರೆ, ಬ್ಯಾಗ್ ಇಲ್ಲ ಹಾಕಿ ಹುಚ್ಚಂತಾರೆ ಅವಾಗಿಂದ ಬೆಳಗ್ಗೆ. ಇಲ್ಲೇ ಹೋಗ್ಲಿಕ್ಕೆ ಉಂಟಂತೆ ಒಳಗಡೆ. ಇಲ್ಲಿ ರೂಮ್ ನೋಡೋಣ ಹೇಗಿದೆ ಅಂತ. ಪಾಪ ಆಲ್ರೆಡಿ ಪಿಕ್ಸೆಲ್ ಆಗಿತ್ತು ಗಾಡಿಗೆ ಇದು ನೋಡಿ. ಓ ಲಾಕ್ ಇರುತ್ತಾ ಇಲ್ಲಿ ಕೆಳಗಡೆ ನೋಡಿ. ಈಗ ಇದು ರೂಮ್ 3 ಬೆಡ್ ಇದೆ, ದೊಡ್ಡದು 3-4 ಏನೂ ಗೊತ್ತಾಗ್ತಿಲ್ಲ, ಟೆಚ್ಚಲ್ಲಿಗೆಲ್ಲ ದೊಡ್ಡದೆರಡು, ಚಿಕ್ಕದೊಂದು ಕ್ಲೀನ್ ಮಾಡ್ತಾರಂತೆ. ಫುಲ್ ಗಲೀಜಾಗಿದೆ. ಅದಕ್ಕಿಂತ ಆಗ್ಬೋದಲ್ಲ, ಒಂದು ಸ್ವಲ್ಪ ಇದು ಇದೆ. ಆದ್ರೆ ಟಿ ವಿ ಕಾಣ್ಲಿಕ್ಕಿದ್ರೆ ಎಲ್ಲರೂ ಇಲ್ಲೇ ಮನ್ಕೋಬೇಕಾಗ್ತದೆ. ಇಲ್ಲಿ ಎಕ್ಸ್ಟ್ರಾ ಮತ್ತೆ ರಾತ್ರಿ ಮನ್ಕೊಂಡ್ರಾಯ್ತು. ಅದು ನಿಜನೇ ಅಲ್ಲ. ಇದು ಒಳ್ಳೇದುಂಟು, ಓಕೆ ಅಲ್ಲ. ಎಷ್ಟಿದು 107 ನೋಡಿ. ಬರ್ತಾಯಿರಿ ಎಲ್ಲ ಬರ್ತಾಯಿರಿ ಲೈನಾಗಿ. ಆವಾಗ ಅಲ್ಲಿ ಮೇಲಿತ್ತು, ಇದ್ರದ್ದು ಗ್ರೌಂಡ್ ಫ್ಲೋರ ಅಂತ. ಈಗ ಕೆಳಗಡೆ ಬನ್ನಿ ಬ್ರೋ, ಬನ್ನಿ. ಇಲ್ಲಿದೆ ಇದೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಹೋಗಿ ಒಳಗಡೆ ಟೆನ್ಷನ್ ಹೋಯ್ತು ಮಾರೆ. ಸುಮ್ಮನೆ ಅಲ್ಲಿ ಹುಡ್ಕೊಬಂದು ಇಲ್ಲೇ ಸಿಕ್ಕಿದೆ ರೂಮ್. ಲಗೇಜ್ ಎಲ್ಲ ಇಟ್ಟು ಪ್ಲ್ಯಾನ್ ಹೇಳ್ತೀನಿ ಎಲ್ಲಿ ಹೋಗೋದಂತ. ಫಸ್ಟ್ ತಿಂಡಿ ಒಂದು ತಿನ್ಲಿಕ್ಕೆ ಉಂಟು, ನೋಡೋಣ ಏನಾಗ್ತದೆ ಅಂತ ಮಾತಾಡೋಕೆ ಇರೋ ಹತ್ರ. ನಡೀರಿ ಫಸ್ಟ್ ತಿಂಡಿ ಇಲ್ಲಾಂದರೆ ಪ್ಲ್ಯಾನ್ ಹಾಕ್ತೀವಿ ಫಸ್ಟ್ ಅಲ್ಲ. ಬನ್ನಿ ಬ್ರೇಕ್ಫಾಸ್ಟ್ ಸಿಗೋಣ. ಹಾಂ ಬ್ರೇಕ್ಫಾಸ್ಟ್. ಆ ಪ್ಲ್ಯಾನ್ ಎಲ್ಲಿ ಯಾರಿಗೆ ಗೊತ್ತಿದೆ ಬ್ರೋ? ಎಲ್ಲಿ ಹೋಗ್ಲಿಕ್ಕಿದೆ ಈಗ ಡೈರೆಕ್ಟರ್? ಎಲ್ಲಿ ಹೋಗ್ಲಿಕ್ಕಿದೆ? ಎಲ್ಲಿಗೆ? ದೊಡ್ಡ ಬೆಟ್ಟನಾ? ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಎಲ್ಲರೂ ಹೆಣ್ಣು ಕೊಡ್ತಗೊಂಡ್ರೆ ಡೈರೆಕ್ಟರ್ ಊಟನೇ ಮಾಡ್ಬಿಡೋಣಲ್ಲ. ಹಾಂ ಸುಮ್ಮನೆ ಊಟ ಮಾಡಿ ಯಾವುದು ದೊಡ್ಡ ಬೆಟ್ಟಕ್ಕಂತೆ ಪ್ಲ್ಯಾನ್. ನೋಡೋಣ. ಮಳೆ ಬರಂಗಿದೆಯಲ್ಲ ಬ್ರೋ, ನಾನು ಜಾಕೆಟ್ ತೊಗೊಳ್ಳಿಲ್ಲ. ಅಲ್ಲಿ ಆ ಬ್ಯಾಗಲ್ಲಿ ಉಂಟಂತ ಹೇಳ್ತೀನಿ, ನೀವು ತೆಗಿಲಿಲ್ಲ, ಹಂಗೆ ಇಟ್ರು ಬ್ಯಾಗ್. ಅದನ್ನು ನಾನು ಕರೆದೆ 4 ಸರಿ ತೆಗೀರಿ ಬ್ಯಾಗ್ ಅಂತ. ಹೌದಾ? ಪರವಾಗಿಲ್ಲ ಬಿಡಿ, ನೋಡೋಣ. ಬಂದರೆ ಬರಲಿ. ಚಂಡಿ ಆಗೋಣ ಫುಲ್. ಇದೇ ಕೆಡ್ಸ್ಕೊಬೇಕು. ಹೆಲ್ಮೆಟ್ ಒಂದು ಒಟ್ಟು ಆಗಲಿ ಸಾಕು. ಹೆಂಗಿದೆ ಕರೆಕ್ಟ್ ಬರ್ತಾ ಇದೆ ಬ್ರೋ? ಏನು ಅಡುಗೆ ಇಷ್ಟಪಡ್ತೀರಾ? ಒಳಗಡೆ ಹಾಕ್ಬಿಡ್ತೀನಿ ಇಲ್ಲಾಂದರೆ. ಬನ್ನಿ ಊಟಕ್ಕೆ ಹೋಗೋಣ ಸೀದಾ. ನಾನು ಆ ಗಂಟೆಲ್ಲೇ ಬರ್ತೀನಿ ಬ್ರೋ. ಕೇಳ್ತಾ ನೀವು ಅವ್ರ ರೊಟ್ಟಿ ಬನ್ನಿ. ಏನೋ ತಿರುಗಿಸ್ತಾರೆ ನೋಡಿ, ಮೌಂಟು. ಹೋಟೆಲ್ ಸ್ವಲ್ಪ ತಡಿ ಬಿಡ್ತೀನಿ ನಾನು. ಹಿಂದೆ ಬರ್ಬೇಡಪ್ಪ, ಯಾರು ಬರೀತೀನಿ ಮತ್ತೆ. ಬನ್ನಿ ಬ್ರೋ, ಬನ್ನಿ. ಊಟಕ್ಕೆ ಹೋಟೆಲ್ ಲೊಕೇಶನ್ ನೋಡಿ ಹೇಗಿದೆ. ಹೋಟ್ಲ್ ಮುಂದೆ ಕೂಡ ಹಾಗೆ ಇತ್ತು. ಹೋಟ್ಲಲ್ಲಿ ಹೊರಗಡೆ ನೋಡೋ ಇದು ಕೂಡ ಹಾಗೆ ಇದೆ. ಎಂಥ ಕ್ಲೈಮೇಟ್ ನೋಡಿ ಅಲ್ಲ ಬ್ರೋ? ಎಲ್ಲಿಂದ ಇಂಕಿದ್ರು ಕೂಡ ಕ್ಲೈಮೇಟ್ ಸೂಪರ್ ಆಗಿ ಕಾಣುತ್ತಲ್ಲ. ವೆದರ್ ಎಲ್ಲಿಂದ ನೋಡಿದ್ರು, ರೂಮಲ್ಲಿ ನೋಡಿದ್ರು ಕೂಡ ಎಲ್ಲಿಂದ ನೋಡಿದ್ರು ವೆದರ್ ಒಂದು ಸೂಪರ್ ಇರ್ತಂತ. ಲೊಕೇಶನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲ ನೋಡಿ. ಅಲ್ಲಿ ಮೇಲೆ ನೋಡಿ, ಹಂಗೆ ಗೊತ್ತಾಗಲ್ಲ ಕ್ಯಾಮರಾಗಿಂತ ಲೈವ್ ಆಗಿ ನೋಡ್ಬೇಕು ಬಂದು. ಬನ್ನಿ ಹೋಟ್ಲು ಹೆಂಗಿದೆ ಬ್ರೋ ವೆದರ್? ಓಕೆ ಇಲ್ಲಿ ಬ್ರೋ, ಇಲ್ಲಿ ಫಸ್ಟೇ ಬನ್ನಿ. ಹೆಲ್ಮೆಟ್ ಒಂದು ಇಡಿ ಇಲ್ಲಿ ಎಲ್ಲೋದು ಕೆಳಗಡೆ. ಬಂತು ಫಸ್ಟ್ ಟೈಮ್ ಫ್ರಂಟ್ ಕ್ಯಾಮ್ರಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಊಟ ಆದಮೇಲೆ ದೊಡ್ಡ ಬೆಟ್ಟ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಬರಲಿ, ಊಟ ಮಾಡೋಣ ಫಸ್ಟ್. ಮತ್ತು ಇಲ್ಲೆಲ್ಲ ಲೊಕೇಶನ್ ತುಂಬ ಇದೆ, ಒಂದೇ ಕಡೆ ಅಂತಲ್ಲ. ದೊಡ್ಡ ಬೆಟ್ಟ ಮತ್ತು ಇಲ್ಲೆಲ್ಲ ಏನೇನು ಸಿಗ್ತದೆ ನೋಡಬೇಕು. ಹೋಗೋಗ್ಲೇ ನಾರ್ಮಲ್ ಲೊಕೇಶನ್ ಹೆಂಗಿರುತ್ತೆ ಗೊತ್ತಾ? ಇನ್ನು ಪ್ಲೇಸ್ ಅಂತ ಹುಡ್ಕೊಂಡೇ ಹೋದರೆ ಸೂಪರ್ ಆಗಿರುತ್ತೆ. ಬರಲಿ ಊಟ ಮಾಡೋಣ ಫಸ್ಟ್. ಬ್ರೋ ನಿಮ್ಮದು ಡ್ರಾಯಿಂಗ್ ಬಿಡಿಸಿದ್ದಾರೆ ನೋಡಿ, ಆಗ ಸ್ಮೈಲ್. ಡ್ರಾಯಿಂಗ್ ಬಿಡಿಸಿದ್ದಾರೆ ನೋಡಿ. ಇಲ್ಲ ಅವರೇ ಬಿಡಿಸಿದ್ರು. ನೀವು ಹೋದ್ರಲ್ಲ, ಆ ಖುಷಿಯಲ್ಲಿ ಬಿಡಿಸಿದ್ದವ್ರು, ನೀವು ತರ್ಲಿಕ್ಕೆ ಹೋದ್ರಲ್ಲ. ಇಲ್ಲ ವಿಡಿಯೋ ಮಾಡಲಿಲ್ಲ ಬ್ರೋ, ಅದನ್ನು ಜಸ್ಟ್ ಅವರು ಹೋದ್ರಲ್ಲ ಹಾಗೆ. ಅಯ್ಯೋ ಬ್ರೋ, ಕಲರ್ ಹೋಗ್ಬೋದು ಬ್ರೋ, ವೈಟ್ ಅದು ಬ್ಲ್ಯಾಕ್ ಬರ್ಬೋದು ಸೀದಾ ಒರೆಸಿ. ಸೂಪು
ಹಿಂದೆ ನೋಡಿ ಅಲ್ಲಿ ಎಷ್ಟು ಚಂದ ಡೆಕೋರ್ ಮಾಡಿದ್ದಾರೆ ಕಾಣ್ತಿದೆ ಅಲ್ಲಿ ಗ್ಲಾಸಲ್ಲಿ ನೋಡಿ ಪೆಪ್ಸಿ ಕೋಕೋ ಕೋಲಾ ಥಮ್ಸಪ್ ವಾಟರ್ ಗಿಟ್ರ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ. ಲೈಟಿಂಗ್ ಕೂಡ ಹಾಗೆ ಇದೆ ಹೋಟ್ಲಲ್ಲಿ. ಊಟ ಆಯಿತು. ಈಗ ಯಾವುದು ದೊಡ್ಡ ಬೆಟ್ಟ ಅಲ್ಲ ಅದು ದೊಡ್ಡ ಬೆಟ್ಟ ಏಯ್ ಇವ್ರು ಅಂತ ಹೊಡಿತೀರಿ ನಾವು ಕ್ಯಾಮ್ರಾಗೆ. ಓಕೆ ತಗೊಂಡ್ರ ಬೆಕ್ಕು ಸಿಕ್ತು ನಮ್ಗೆ ಒಂದು ಫ್ರೆಂಡ್ ಇಲ್ಲಿಗ ಸೂಪರ್ ಇದೆ ವೈಟ್ ಕಲರ್. ಹೋಟ್ಲ್ ಸೂಪರ್ ಇತ್ತು, ಬಿರಿಯಾನಿ ಎಲ್ಲ ಹೆಂಗಿತ್ತು ಬಿರಿಯಾನಿ ನೋಡಿ. ಕೆಳಗಡೆ ಕುತ್ಕೊಂತ ಹೆದರ್ಕೊಂತ ಹೋಯ್ತು ಅದು ನಮ್ಮ ಮೇಲ್ಮೆನ್ಗೆ ಕೆಳಗಡೆ ಅವ್ರಿಗೆ. ಪಾಸ್ ತಗೋತಾ ಇದ್ದಾರೆ ಪಾಸ್ ಎಂಟ್ರೆನ್ಸಲ್ಲಿ ಇಲ್ಲಿಂದ ಹೋಗ್ಲಿಕ್ಕೆ ಮೇಲೆ ನಡೀರಿ ಮೇಲೆ ಹೋಗೋಣ. ಈ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟಿಗೆ ಬಂದಿದ್ವಿ. ಪಾರ್ಕಿಂಗ್ ಇದು ಎಲ್ಲ ಪಾರ್ಕಿಲ್ಲೇ ಮಾಡಿದ್ವಿ. ಎಷ್ಟು ರಶ್ ಇದೆ ಗೊತ್ತಾ, ಫುಲ್ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಟ್ರಾಫಿಕ್ ಇದೆ ಕೆಳಗಡೆಯಲ್ಲಿ ಅಲ್ಲಿಂದ ಇಲ್ಲಿಗೆ. ನೋಡಿ ಬನ್ನಿ ವ್ಯೂ ಪಾಯಿಂಟ್ ಅಲ್ಲೇನೋ ಆ ಕಡೆನೋ ಹೋಗ್ಲಿಕ್ಕಿದಂತೆ, ಆ ಕಡೆನೋ ಹೋಗ್ಲಿಕ್ಕಿದೆ, ಹೋಗೋಣ ನೋಡೋಣ. ದೊಡ್ಡ ಬೆಟ್ಟ ವೆಲ್ಕಮ್ಸ್ ಯು. ಶಾಪ್ ಎಲ್ಲ ಇದೆ ಇಲ್ಲಿ ಒಳಗಡೆ. ಈಗ ಸೂಪರ್ ಇದೆಲ್ಲ, ಕಲರ್ಫುಲ್ ಆಗಿ ನೋಡಿ. ಕಿವಿ ಹಾಕ್ಲಿಕ್ಕೆ ಏನೋ ತೊಳಿ ಉಂಟಾ, ಹ್ಯಾಂಡ್ ಗ್ಲೌಸ್ ಏನಾದರೂ. ತಿನ್ಲಿಕ್ಕೆಲ್ಲ ಸಿಗ್ತದೆ ಒಳಗಡೆ ನೋಡಿ. ವಾಡೆ ಹೋಗ ಫುಲ್ ಬೆಟ್ಟದ ಮೇಲೆ ಬಂದಮೇಲೆ ವಾಡೆ ಎಂಟ್ರಿ ಇರೋದು ಈ ಥರ. ಹೋಗೋಣ ಮುಂದೆ ಹೋಗೋಣ ಏನು ಸಿಗುತ್ತೆ ಅಂತ. ಮ್ಯಾಂಗೋ ಎಲ್ಲ ಸಿಗ್ತದೆ ನೋಡಿ, ಕಟ್ ಪೀಸ್. ಇದೆಂತ ಬ್ರೋ, ಚೆರ್ರಿ ಬ್ರೋ. ಹಾಂ ಕ್ಯಾಪ್ ಎಲ್ಲ ಸಿಗುತ್ತೆ, ಒಳ್ಳೇದುಂಟಲ್ಲ ಬ್ರೋ, ಕ್ವಾಲಿಟಿ ನೋಡಿ ಹೆಂಗಿರುತ್ತೆ. ಈಗ ಅಲ್ಲಿ ತನಕ ಉಂಟು, ಮುಂದೆ ಹೋಗೋಣ ಸ್ವಲ್ಪ. ಈ ಬರೀ ಜಾಕೆಟ್, ಕ್ಯಾಪ್ಸ್, ಹ್ಯಾಂಡ್ ಗ್ಲೌಸ್ ಇದೇ ಇರೋದು. ಯಾಕಂದರೆ ಫುಲ್ ಚಳಿ ಇರುತ್ತಲ್ಲ, ಎಲ್ಲರೂ ಯೂಸ್ ಮಾಡ್ತಾರೆ. ಮತ್ತು ಇನ್ನೊಂದು ಗಿಡಗಳಿಗೆ ಉಂಟಲ್ಲ ಫುಲ್ ಪೊಂಗ ಸೇರ್ತಿದೆ ಎಲ್ಲ, ಅಂದರೆ ಅಷ್ಟು ಮಳೆ ಆಗುತ್ತಂತ ಇಲ್ಲಿ ನೋಡಿ. ಇಲ್ಲಿ ತೋರಿಸ್ತೀನಿ, ಕಾಣಲಿಕ್ಕಿಲ್ವ ಅಂಥದ್ದು ಎಲ್ಲ, ಅಂದರೆ ಪೊಂಗಸ್ ಹಿಡಿದ್ಬಿಟ್ಟಿದೆ ಫುಲ್. ಪೊಂಗಸ್ ಬರ್ತಲ್ಲ, ಗ್ರೀನ್ ಪೊಂಗಸ್, ಆ ಥರ ಕೊಪ್ಪೆ ಮಾಸ. ಸ್ಟಿಕ್ಕರ್ಸ್ ನೋಡಿ ಹೇಗಿದೆ, 3D ಸ್ಟಿಕ್ಕರ್ಸ್. ಇಲ್ಲಿದು ಸಂಸ್ಕೃತಿನ ಈ ಥರ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಊಟಿ ಊಟಿ ಅಂತಿದೆ, ತುಂಬ ಚೆನ್ನಾಗಿದೆ ಮಾತ್ರ. ಟಿಕೆಟ್ ತೆಗಿಲಿಕ್ಕೆ ಇರುತ್ತೆ, ಒಬ್ಬರಿಗೆ 10 ರೂಪೀಸ್ ಆಗುತ್ತೆ. ಕಾಣ್ತಾ ಇಲ್ಲ ಟಿಕೆಟ್ ಬೋರ್ಡಲ್ಲಿ, ಕಾಣ್ತಾ ಇಲ್ಲ ಬ್ರೋ. ಓ ಫುಲ್ ಬೆಟ್ಟನೇ ಅಂತಲ್ಲ, ಫುಲ್ ಡೌನ್ ಇದೆ ಈಗ. ನಡೆ ಟಿಕೆಟ್. ಯಾರು ಬಂದರೂ ಕೂಡ ಹಾಗೆ ಸ್ವಲ್ಪ ಆ ವೆಲ್ಕಮ್ ಬೋರ್ಡಿಂದ ಹೊರಡೆ ಬಂದರೆ ನೋಡಿ ಟಿಕೆಟ್ ತೆಗೆಸ್ಬೋದು. 10 ರೂಪೀಸ್ ಇರುತ್ತೆ. 10 ಟಿಕೆಟ್ ತೆಗೆಸ್ಕೊಂಡು ಹೊರಡೋದ್ರೆ ಆಯಿತು. ಟೈಮಿಂಗ್ ಎಲ್ಲ ಇರುತ್ತೆ ಹೇಗೆ? ಕೈ ಕೋಲ್ಡ್ ಆಗಲಿಲ್ಲ ನಿಮ್ಮದು? ಇಲ್ಲ ಮಾರೆ, ಕೈ ನಂದು ಫುಲ್ ಕೋಲ್ಡ್ ಆಗಿದ್ದೀರಲ್ಲ, ಬಿಸಿ ಇದೆ. ಎಂತ ಮರ ವ್ಯೂ ಪಾಯಿಂಟ್ ಈ ಥರ ಇದೆ, ಫುಲ್ ಡೌನ್ ಇದೆ ಕೆಳಗಡೆ. ಅಲ್ಲಿಂದ ಏನೋ ಹೋಗ್ಲಿಕ್ಕೆ ಉಂಟಾ ಅಂತ ಕೆಳಗಡೆ ಎಲ್ಲೋ ಕಾಣ್ತಾ ಇಲ್ಲ. ಫಾಗ್ ನೋಡಿ ಹೇಗಿದೆ ಈಗ, ಓಡಾಡ್ತಾ ಇದ್ದಂಗಿದೆ ಮೋಡಗಳ ಕೆಳಗಡೆ ಬಂದು ಫುಲ್. ಇವರೆಲ್ಲ ಅಲ್ಲಿ ಹೋಗ್ತಾರೆ. ಇದ್ರ ಮೇಲೆ ಕೂಡ ವ್ಯೂ ಪಾಯಿಂಟ್ ಕಾಣುತ್ತೆ ಆ ಕಡೆ ಸೈಡ್. ಇದು ಎಲ್ಲ ಉಂಟು, ಶಾಪ್ಗೆ ಬೆಲ್ಲ ಉಂಟು, ಏನು ತೊಂದರೆ ಆಗಲ್ಲ. ಬಂದರೆ ತಿನ್ನಲಿಕ್ಕೆಲ್ಲ ತೊಗೋಬೋದು ನೀವು ಬಂದರೆ. ನೋಡಿ ಮೇಲೆ ಹತ್ಬೇಕಲ್ಲಿ ಮೇಲೆ, ಬನ್ನಿ ಮೇಲೆ ಹೋಗೋಣ. ಇವ್ರು ಅಲ್ಲಿ ಹೋದ್ರಲ್ಲ. ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ, ಅಲ್ಲಿ ಪೂರಾ ಊಟಿ ಕಾಣ್ತಾ ಇದೆ ಅಲ್ಲ ಬ್ರೋ? ಇಷ್ಟೇ ಝೂಮ್ ಆಗೋದು ಫುಲ್ಲು. ಓ ಸೂಪರ್ ಆಗಿದೆಲ್ಲ ನೋಡಿ. ಅಲ್ಲಿ ಹೋಗೆಲ್ಲ ಕೆಳಗಡೆನೇ ಇದೆ. ಟೈಮ್ ಆಗಿದೆ, 1 ಗಂಟೆ ಆಯ್ತಲ್ಲ, 1-1:30 ಆಗಿದೆ, ಇನ್ನೂ ಕೂಡ ಹೋಗ್ತಾ ಇಲ್ಲ ಫಾಗ್ ಎಲ್ಲ. ಜಸ್ಟ್ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಅಷ್ಟು ಟ್ರಾಫಿಕ್ಕಿಂದ ಬಂದದ್ದು ನೋಡಿ.
ಬಂದದ್ದು ಸಾರ್ಥಕ ಆಯಿತು, ಯಾಕಂದರೆ ಅಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇಲ್ಲಿ. ಬಾಯಲ್ಲಿ ಮಾತೇ ಬರ್ತಿಲ್ಲ ಮರೆ ಕೋಲ್ಡಿಂದ. ನೋಡಿ ಹೇಗಿದ್ದಾರೆ, ಎಷ್ಟು ಜನಗಳಿದಾರಲ್ಲ. ಇದು ಮೇಲೆ ಹತ್ತಿ ಅಲ್ಲಿ ಹೋಗಿದ್ನಲ್ಲ ಅವಾಗ ಮೇಲೆ, ಅಲ್ಲಿಂದ ಫುಲ್ ಮೇಲಿಂದ ಝೂಮ್ ಮಾಡಿದ್ನಲ್ಲ, ಹಾಗೆ ಕಾಣ್ತಿಲ್ಲ ಕ್ಲಿಯರಿಟಿ. ಫಾಗ್ ನೋಡಿ ಅಂತೆ ಫುಲ್ಲು ಕ್ಯಾಡೆ ಬರ್ತದೆ ಇಲ್ಲಿಂದ. ನೋಡಿ ಫೋಟೋ ಶೂಟ್ ನಡೀತಿದೆ ಇಲ್ಲಿ. ಮೆಲ್ವಿನಲ್ಲಿ ಪೋಸ್ ಕೊಡ್ತಾ ಇದ್ದ, ಈಗ ಇವನು ಬಂದ, ಈಗ ಶ್ರವಣ್ ಬಾಯ್ ಹೋಗ್ತಾರೆ. ಅಲ್ಲಿ ಹಿಂದೆ ಕಾಣ್ತಾನೆ ಅಷ್ಟು ಹೋಗಿದೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಹಿಂದೆಯಿಂದ ಕಾಣ್ತೇವೆ ನೋಡಿ, ಹಿಂದೆ ಕರೆಕ್ಟಾಗಿ ನೋಡಿ ಹಿಂದೆ ಅಲ್ಲಿ ಕಾಣ್ತಾನಿಲ್ಲ ಫುಲ್. ಆ ಕಪ್ಪಿನಿಂದ ಇಲ್ಲಿ ನೋಡಿ, ಇಲ್ಲಿ ಈಗ ಚಿಕ್ಕ ಮರಿ ಇದೆ ತಿಂತ ಇದೇನು, ಅಯ್ಯೋ ಪಾಪ. ಕೈ ಎತ್ತಿ ಮೇಲೆ ಬ್ರೋ ಚಳಿ ಆಗ್ತಿದ್ಯಾ? ಅಲ್ಲ ಇವಂಗೆ ಆಗ್ತಿಲ್ಲ, ಅವರಲ್ಲೇ ಉಸಿರಾಡ್ತಾ ಇದ್ರೆ. ಬ್ರೋ ಏನಂತೀರ ಬ್ರೋ ಚಳಿ ಬಗ್ಗೆ ನೀವು ಹೇಳಿ? ನನ್ನ ಬಾಯಲ್ಲಿ ಫುಲ್ ಕೂಲ್ ಗಾಳಿ ಬರ್ತಾ ಇದೆ ಬಾಯಿಂದ. ಈಗ ಅದು ಕಾಣಲ್ಲ, ಇಲ್ಲ ಬಾಯಿಂದ ಹೊಗೆ ಬರ್ತದೆ ಬಿಸಿದ್ರೆ, ಬೇರೆ ಬರ್ತಾ ಇದೆ. ಬೇಡ ಬ್ರೋ, ಮಲ್ಲನ ಇಲ್ಲೋದು, ಮಲ್ಲನ ಮುಂದೆ ಹೋದ್ರ ಅಂತ. ಅವ್ರು ಒಳ್ಳೆ ಕ್ಲೈಮೇಟ್ ಅಲ್ಲ ಮಾತ್ರ, ಗೊತ್ತೇ ಆಗ್ತಿಲ್ಲ ಮರೆ. ಹೋಗಿ ನೋಡಿ ಬ್ರೋ, ಅಲ್ಲಿ ಗುಡ್ಡದಿಂದ ಆ ಕಡೆ ನೋಡಿದ್ರೆ ಆ ಕಡೆಯಿಂದ ಬರ್ತದೆ. ಅಬ್ಬೋ ಇಷ್ಟು ಕೋಲ್ಡ್ ಇದೆ. ಹಾಂ ಕೋಲ್ಡ್ ಆಗಿದೆ ಬ್ರೋ. ಟೀ, ಲೆಮನ್ ಟೀ, ಕಾಫಿ. ಲೆಮನ್ ಟೀ ನಿಮಗೆ? ಅಯ್ಯೋ ಫುಲ್ ಫಾಗ್ ಆಯ್ತಾ ಅಂತ ಫೋನ್ ಕಾಣ್ತಾನಿಲ್ಲ ಮುಂದೆ. ಕ್ಯಾಮ್ರಾ ಏನಾರು ಆಗಿದೆಯಾ? ಇಲ್ಲ ಫಾಗಿಗೆ. ಹೌದು ಮತ್ತೆ ಕಾಣ್ತಾನಿಲ್ಲ. ಹೋಗಿ ಬ್ರೋ ಲೆಮನ್ ಟೀ ಅಂತ ಹೇಳಿ. ಲೆಮನ್ ಟೀ, ಕಾಫಿ, ಒಂದು ಕಾಫಿ. ಕಾಫಿ ಲೆಮನ್ ಟೀ ಏನಾಗ ಹಾಕೊಂಡಿದ್ದೀನಿ ಗೊತ್ತಾ, ಚಳಿ ಆದಾಗೆಲ್ಲ ಹಿಂಗೆ ಎಂಟು ಚಳಿ ಮರ. ಒಳ್ಳೆ ಮೂಡ್ ಸೂಪರ್ ಆಗ್ತಿದೆ ಮಾತ್ರ, ಜಾಲಿ ಮಾಡಲಿಕ್ಕೆ. ಇವರು ಹೊಡಿತಾ ಇದೆಯಲ್ಲ, ಮತ್ತು ಇವರೊಟ್ಟಿಗೆಲ್ಲ ಜಾಲಿ ಮಾಡ್ತಾ ಇದ್ದಾರೆ. ಒಬ್ಬರಿಗೆ ಬೋರ್ನೆಸ್ ಅಂತ ಯಾರಿಲ್ಲ, ಎಲ್ಲರೂ ಜಾಲಿನೇ ಇದ್ದಾರೆ. ಇಲ್ಲ ಏನು ಇಷ್ಟ ಇದೆ ಗೊತ್ತಾ, ಎಲ್ಲ ಸಿಗುತ್ತೆ, ಶಾಪ್ ಎಲ್ಲ ಇದೆ. ಒಂದು ಪಿಜ್ಜಾ ಇಂದ ಹಿಡ್ಕೊಂಡು ಬರ್ಗರ್ ಎಲ್ಲ ಸಿಗುತ್ತೆ, ಬಜ್ಜಿ ಸಿಗುತ್ತೆ, ಟೀ ಕಾಫಿ ಎಲ್ಲ. ಅದೊಂದು ತುಂಬ ಇಷ್ಟ ಆಯಿತು. ಮತ್ತು ಕೂತ್ಕೊಳ್ಳಿಕ್ಕೆ ಎಲ್ಲ ಹಾಕಿದ್ದಾರೆ, ಚೇರ್ ಎಲ್ಲ ನೋಡಿ, ಚೇರ್ ಎಲ್ಲ ಇದೆ ಅಲ್ಲ ಬ್ರೋ. ನೀವು ಫಸ್ಟ್ ಟೈಮ್ ಬಂದಿದ್ದೀರಾ, ಎರಡನೇ ಸಾರಿ ಬರ್ತಾ ಇರೋದಾ? ಫಸ್ಟ್ ಟೈಮಾ? ನೋಡೋಣ, ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋಗ್ಲಿಕ್ಕಿದೆ, ಅಲ್ಲಿ ಸಿಗೋಣ ಅಂತ. ಇಲ್ಲೇನಂತ ಇನ್ನೂ ಹೇಳ್ತಿಲ್ಲ, ಹುಡುಕ್ತಾ ಇದ್ದಾರೆ ಎಲ್ಲಿ ಹೋಗ್ಬೇಕಂತ. ಬ್ರೋ ಏನು ಇಷ್ಟಪಡ್ತೀರ ನೀವು ಈ ಕೋಲ್ಡಿಗೆ? ಇವ್ರಿಗೆ ಗೊತ್ತೇ ಇಲ್ಲ ಪಾಪ, ಇದನ್ನ ಹಾಕೊಂಡ್ಬಂದಿದ್ದಾರೆ, ಫುಲ್ ನಡುತ್ತಾ ಇದ್ದಾರೆ ನೋಡಿ. ಮಾತು ಕೂಡ ಬರ್ತಾ ಇಲ್ಲ ಅವರಿಗೆ. ಮಾತಾಡಿ ಬ್ರೋ, ಏನಾದರೂ ಹೇಳಿ ಬ್ರೋ. ಇವನು ಒಂದು ಜಾಕೆಟ್ ಹಾಕಿ ಎರಡು ಟಿ ಶರ್ಟ್ ಹಾಕೊಂಡಿದ್ದಾನೆ, ಅದಕ್ಕೆ ಏನು ಕೋಲ್ಡ್ ಆಗ್ತಿಲ್ಲ ನೋಡಿ. ಎರಡಲ್ಲ, ಇಲ್ಲ ಎರಡು, ಒಂದು 4 ಟೋಟಲ್. ಎಲ್ಲರೂ 2, 3 ಹಾಕೊಂಡಿದ್ದೆ ಪಾಪ, ಅವ್ರು ಮಾತ್ರ ಹಾಕಲಿಲ್ಲ, ಅದಕ್ಕೆ ಚಳಿ ಜಾಸ್ತಿ ಆಗ್ತದೆ. ನಾನು ಕೊಡ್ಲ ಅಂತ ಕೇಳಿದೆ, ಬೇಡ ಅಂತಿದ್ದಾರೆ. ಸೆಟ್ ಆಯ್ತು ಅಂದೆ. ಶಾಪ್ ಸೂಪರ್ ಇದೆ ಮಾತ್ರ ಎಲ್ಲ ನೋಡಿ. ನೋಡಿ ಹೇಗೆ ಬರ್ತಾ ಇದೆ, ಕಾಣ್ತಿಲ್ವ ನಿಮಗೆ? ಕಾಣ್ತಿಲ್ವ ಇಲ್ಲಿ ನೋಡಿ. ಈಗ ನೆಕ್ಸ್ಟ್ ಲೆವೆಲ್ ಕ್ಲೈಮೇಟ್ ಇದೆ ಮಾತ್ರ ನೋಡಿ, ಎಲ್ಲ ಫಾಗ್ ಇದು. ಆಹಾ, ನಾವೇನು ಅಂದ್ಕೊಳ್ತೇವೆ ನೋಡಿ, ಈಗ ಬಜ್ಜಿ ತಿನ್ಬೇಕಾ, ಕಾಫಿ ಕುಡಿಬೇಕಾ, ಟೀ ಕುಡಿಬೇಕಾ, ಏನಿಲ್ಲ ಅಂತ ಎಲ್ಲ ಇಲ್ಲ ಇದೆ. ಏನು ಬೇಕಾದ್ರೂ ತೊಗೊಂಡು ತಿನ್ಬೋದು. ಲಾಸ್ಟ್ ಒಂದು ವ್ಯೂ ಪಾಯಿಂಟ್ ಇದೆ, ಇವತ್ತಿನ ಡೇ ಎಂಡ್ ಆ ವ್ಯೂ ಪಾಯಿಂಟ್ ತೋರಿಸಿ ರೂಮ್ ಅಂದರೆ ಚಾರ್ಜ್ ಖಾಲಿ ಆಗೋಕ್ಕಿಂತ ಮುಂಚೆನೇ, ರೂಮಲ್ಲಿ ಹೋಗಿದ್ರೆ ಮುಂಚೆನೇ ಏನು ಮಾಡಿದ್ರೆ ಮಾಡ್ತೀನಿ ವಿಡಿಯೋ, ಗೊತ್ತಿಲ್ಲ. ಚಾರ್ಜ್ ಇದ್ದರೆ ರೂಮಲ್ಲಿ ಹೋಗಿ ಏನು ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡಲ್ಲ. ಅದನ್ನ ಆ ವ್ಯೂ ಪಾಯಿಂಟಿಗೆ ಹೋದ ತಕ್ಷಣ ಏನು ಮಾಡ್ತೀನಿ. ಕೋಲ್ಡ್ ಜಾಸ್ತಿ ಆಗ್ತದೆ, ಮಾತಾಡಿಗೆ ಬರ್ತಾಯಿಲ್ಲ. ನಾಳೆ ಇನ್ನೊಂದು ಸೂಪರ್ ಆಗಿರೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಾಳೆನೇ ಹೇಳ್ತೀನಿ ಏನಂತ, ಅಲ್ಲ ಬ್ರೋ? ನಾಳೆ ಇಲ್ಲಿ ಹೋಗೋಣ ಅಂತ ಹೇಳ್ಬೇಡಿ, ಸೀಕ್ರೆಟ್. ನಾಳೆ ನೋಡೋಣ, ಓಕೆ? ನೋಡಿ ಏನೋ ಟೀ ಆರ್ಡ್ರ್ ಮಾಡ್ತಾರೆ, ಮಾಡಿ. ಬರ್ತಾ ಇದೆ ನೀವು ಮಾಡಿ, ಅವ್ನು ಬರ್ತಾ ಇದೆಯಾ? 130 ರೂಪೀಸ್ ಅಂತೆ. ನಾವು ಮಡಿಕೇರಿಯಲ್ಲಿ ತೊಗೊಂಡಿದ್ದಲ್ಲ, ಸೇಮ್ ಅದೇ ಥರ ಚಾಕ್ಲೇಟ್ ಮತ್ತು ಡ್ರೈ ಫ್ರೂಟ್ಸ್ ಇದೆ ಫುಲ್ಲಾಗ. ಒಳ್ಳೇದಿರ್ಬೋದು ಬ್ರೋ ಇದು ಚಾಕ್ಲೇಟ್, ಇಲ್ಲೇ ಮಾಡ್ತಾರಲ್ಲ ಅದಕ್ಕೆ. ಹಾಂ ಅದೇ ತೆಂತೆ, ಎಂತ ತೆಂತೆ, ಟೀ ಪುಡಿ ಅಂತ. ಇದು ಒಳ್ಳೆ ಇರ್ತದೆ ಬ್ರೋ ಇಲ್ಲಿ ಟೀ ಪುಡಿ ಎಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಅಂತ. ಲೆಮನ್ ಟೀಯಾ? ಹಾಂ ಲೆಮನ್ ಟೀ. ವೇಟ್ರ್ ಸರ್ವ್ ನೋಡಿ, ಹೊಸ ವೇಟ್ರ್ ತೊಳಿ. ಒಂದೇ ಒಂದು ಸಾಂಗ್ ಅದ್ರ ಆಡಿ ಬ್ರೋ, ನನಗೆ ಸರ್. ಹಾಂ ಮುಂದೆ ಬ್ರೋ ಬೇಕು. ನಾ ಮೀಮ್ಸ್ ಹಾಕಲ್ಲ ಬ್ರೋ, ನ್ಯಾಚುರಲ್ ನಮ್ಮದು ವೀಡಿಯೋಸ್.
ಟಿಪ್ಸ್ ಕೊಡ್ಲಿಕ್ಕೆ ನೀವೇ ಟಿಪ್ಸ್ ಕೊಡ್ತೀರ ಬ್ರೋ 120 ಅಲ್ಲ ನೋಡಿ ನೋಡಿ ಎಷ್ಟು ಹಣ ಇದೆ ನೋಡಿ. ನಿಮಗೆ ಹಣ ಬೇಕಂದ್ರೆ ಮೀಟ್ ಮಾಡಿ ನಮ್ಮ ರಂಜಿತ್ ಬಾಯ್ನ. ಮನೆ ಡ್ರೆಸ್ ಕೊಡ್ತೀನಿ ಬೇಕಾದ್ರೆ. ನೆಕ್ಸ್ಟ್ ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟ್. ಸೇಮ್ ಇದೇ ಥರ ಬೆಟ್ಟ ಥರನಾ? ಹೌದಾ ಪೂರ ಸ್ಟ್ರಾಂಗ್ ಇದೆಲ್ಲ ಟೀ. ನೆಕ್ಸ್ಟ್ ಲೆವೆಲ್ ಇದೆ ಸ್ಟ್ರಾಂಗ್ ನೋಡಿ, ಕಲರ್ ತಕ್ಕಂಗೆ ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಸೂಪರ್ ಇದೆ. ಇದೊಂದು ಅರ್ಥ ಆಗಿಲ್ಲ ಅಂದರೆ ಇಲ್ಲಿಂದನೇ ತರ್ತಾರ ಹೇಗಂತ, ಇಲ್ಲೇ ಸಿಗ್ಬೋದಾ ಅಂತಿದ್ದು ಜಂಗಲಲ್ಲಿ ಎಲ್ಲೋ ಫ್ರೆಶ್ ಇರುತ್ತೆ ನೋಡಿ. ಕ್ಯಾರೆಟ್ ಎಷ್ಟು ಬರೋ ಅದಕ್ಕೆ? ಎಷ್ಟಾಗ್ಬೋದು ಅದಕ್ಕೆ? ಇದು ಕ್ವಿನ್ನ, ಇದು ಕ್ವಿನ್ ಅಲ್ಲ ಬ್ರೋ, ಇದು ಅಲ್ಲಲ್ಲ ಕ್ವೀನ್ ಅಲ್ಲ, ಇದು ಬೇರೆ. ಇದು ಹೇರ್ ಕ್ಯಾಪ್ ನೋಡಿ ಹೇಗಿದೆ, ಸೂಪರ್ ಇದೆಲ್ಲ. ರಂಜಿತ್ ಆಂಟಿ ಅದು ಸೀನರಿ ತಂತೆ. ಇದು ಇದು ಸೂಪರ್ ಕಾಣುತ್ತೆ, ಇದು ಹಾಕಿ ಅದು ಲೇಡೀಸೇ ಹಾಕೊಂಡಿದ್ನಿ ತಲೆಗೀಗ. ಅದು ಲೇಡೀಸೇ, ಇದು ಲೇಡೀಸೇ. ಲೇಡೀಸಾ ಫೋಟೋ ಹೊಡೆದು ಸಾಕಂತೆ ಬಿಡು, ಸಾಕು. ಇದು ಹುಡುಗಿರದೆ, ಇಲ್ಲ ಆಗಲ್ಲ ಅದು. ಇದು ಇದು ಹಾಕ, ಇದು ಹಾಕು, ಇದು ಸೂಪರ್ ಈಗ. ಮಂಕಿ ಎಲ್ಲ ಇದಾವೆ ಇಲ್ಲಿ. ಯಾರು ತಲೆಯಲ್ಲಿ ಕೂದಲಿಲ್ಲ ಹಾಕಿದ್ದನ ಹೋಗ್ತಿದೆ ನಿಂದು ಕೂಡ. ಆಹಾ ಇದು ಕ್ಯಾರೆಟ್ ಬ್ರೋ, ತೊಗೊಂಡೋಗೋಣ ಇದನ್ನ ತಿನ್ಕೊಂಡು ತೊಗೊಳ್ಳೋಣ ಅಂತ ಕರೀರಿ ಅವ್ರನ್ನ. ಅವ್ರು ತಿನ್ನಲಿ ಎಲ್ಲರೂ ತೊಗೊಳ್ಳೋಣ. 6 ಇರ್ತದೆ ಅಂತ. ಒಂದು ಎಷ್ಟಿದೆ ನಿಮ್ಮ ಪ್ಯಾಕೆಟಲ್ಲಿ? ಕರೆಕ್ಟ್ 6 ಇದೆ ಬ್ರೋ. ಹೋಗ್ತಾ ಇದ್ವಿ, ಮಳೆ ಶುರು ಆಗಿದೆ, ನಿಂತ್ಕೊಂಡಿದ್ವಿ. 3 ಜನ ಜಾಕೆಟ್ ತಂದಿದ್ದಾರೆ, ನಾವು ಜಾಕೆಟ್ ತರಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ರು ಅಂದರೆ ಸ್ವಲ್ಪ ಮಳೆ ನಿಂತು ನೋಡೋಣ. ಕರಿತಾ ಇದ್ದಾರಾ? ಓ ಕರಿತಾರೆ, ಬನ್ನಿ ಕರಿತಾರೆ ಬನ್ನಿ ಬನ್ನಿ. ಇದೆಯಾ ಹಾಂ ಹಾಗೆ ಫ್ರೆಶ್ ಇದೆ, ಫ್ರೆಶ್ ಎಲ್ಲ ಫ್ರೂಟ್ಸ್ ಫ್ರೆಶ್ ಇರೋದು. ನಿಮ್ದು ಅವಸ್ಥೆ? ನಾನು ಹೇಳಿದೆ ಬ್ರೋ, ಜಾಕೆಟ್ ನೀವು ಎಂತ 100 ರೂಪೀಸ್ ಜಾಕೆಟ್ ಇದ್ರು, 2 ಥರ ಜಾಕೆಟ್ ಇದ್ರೆ ಜಾಕೆಟ್ ತೊಗೊಳ್ಕೊಡ್ತೀವಿ. 3 ಜನರ ಕೂಡ ಜಾಕೆಟ್ ಇದೆ ಬ್ರೋ. ತರ್ಲಿಕ್ಕೆ ಉದಾಸೀನ ತರ್ಲಿಕ್ಕೆ ಉದಾಸೀನ. ಹಾಂ ತರ್ಲಿಕ್ಕೆ ಉದಾಸೀನ 500 ರೂಪಾಯಿ ಕೂಡ ಬರ್ತಿದ್ದೀವಿ. ಗದ್ದೆಗೆ ಹೋಗೋ ಗದ್ದೆಗೆಲ್ಲ ಇದು ಪರಿಸ್ಥಿತಿ. ಲೈನ್ ಹಾಕೊಳ್ಳಿ, ವಿಡಿಯೋ ಮಾಡೋಣ, ಲೈನ್ ಹಾಕೊಂಡು ವಿಡಿಯೋ ಮಾಡ್ತೀವಿ. ಇನ್ನೊಂದು ವ್ಯೂ ಪಾಯಿಂಟಿಗೆ ಹೋಗ್ಬೇಕು ಅನ್ಕೊಂಡು ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ರೂಮ್ಗೆ ಹೋಗೋಣ ಅಂತ ಪ್ಲ್ಯಾನ್. ಎಲ್ಲರೂ ನೋಡಿ, ಎಲ್ಲರೂ ಜಾಕೆಟ್ ಹಾಕೋತಾ ಇದ್ದಾರೆ. ಇವ್ರ ಹತ್ರ ಜಾಕೆಟ್ ಇದೆ ಕೇಳ್ತಾ, ಅದು ನೀವು ಈ ಥರ ಮಾಡ್ಬೋದಲ್ಲ ನೋಡಿ, ಇಲ್ಲಿಂದ ಎಲ್ಲ ಇಟ್ಕೊಂಡಿದ್ದಾರೆ ಈಗ. ಅವ್ರ ಹತ್ರ ಕೂಡ ಇವ್ರದ್ದು 3 ಜನರ ಹತ್ರ ಕೂಡ ಜಾಕೆಟ್ ಇದೆ. ಅಲ್ಲಿ ರೂಮಲ್ಲಿ ಇದೆಲ್ಲ. ರೂಮ್ ಹೋಗೋಣ ಫಸ್ಟ್. ಬೇಕಾ ಬ್ರೋ? ಎಲ್ಲ ಫ್ರೆಶ್ ಇದೆ ಮರೆ, ಅದೇ ಫ್ರೂಟ್ ಸೂಪರ್ ಆಗ್ತದೆ ನೋಡಿ. ಮಾವಿನ ಕೂಡ ಫುಲ್ ಫ್ರೆಶ್ ಇದೆ. ನಮ್ಮನ್ನೊಂದು ನೋಡಿ ಹಂಗೆ ಇದೆ ಎಲ್ಲರೂ. ಇವರು ಇದಾಗಿದ್ದಾರೆ ನೋಡಿ, ಬಟ್ಟೆ ಬಂದಿದೆ ಅವ್ರದ್ದೀಗ. ಅಯ್ಯಯ್ಯೋ ಗರ್ಭಿಣಿಯಾಗಿದ್ದಾರೆ. ಅವಾಗಿಂದ ತಿಂತಾನೆ, 5ನೇ ತಿಂತಾ ಇರೋದು. ಎಂಥ ಕ್ಲೈಮೇಟ್ ನೋಡಿ ಹೆಂಗಿದೆ, ಫುಲ್ ಫಾಗ್ ಆಗಿದೆ, ಕಾಣ್ತಾನೆ ಇಲ್ಲ ಆಚೆ ಈಚೆ. ನಾವು ರೈನ್ ಕೋಟೆ ತೊಗೊಂಡ್ಬಿಟ್ಟಿವಿ ಫುಲ್. ಕಾಣ್ತಾ ಇಲ್ಲ ವ್ಯೂ ಪಾಯಿಂಟ್ ಎಂತ ಕೂಡ. ನೋಡಿ ಊಟಿ ಲೇಕಿಗೆ ಎಂಟ್ರಿ ಆಗಿದ್ದೀವಿ. ಏನೋ ಸ್ಕೀಮ್ ಇದೆ, ಏನೋ ಕಾಣ್ತಾನೆ ಇಲ್ಲ, ಹೋಗ್ಲಿ ಆಚೆ. ಝೂಮ್ ಕಮ್ಮಿ ಮಾಡಿ ನೋಡಿ ಹೆಂಗಿದೆ ಅಂತ. ಊಟಿ ಲೇಕ್ ಇದು. ಎಂತ ಫುಲ್ ಮಳೆಯಲ್ಲಿ ತೋರಿಸ್ಕೊಂಡು ಓಡಾಡ್ತಿದ್ವಿ ಎಲ್ಲರೂ. ಗಡಿ ಮ್ಯಾಪ್ ಹಾಕಿ ಸಾಕಾಗಿ ಚಾರ್ಜ್ ಎಲ್ಲ ಖಾಲಿ ಆಗಿದೆ, ಸ್ವಲ್ಪ ಇರೋದಷ್ಟೇ. ಅಷ್ಟೆಲ್ಲ ವೀಡಿಯೋ ಮಾಡ್ಬೇಕೆಲ್ಲ. ಮಳೆ ಏನಂತೀರ, ಹೆಂಗಿತ್ತು ಮಳೆ? ನಮ್ಮ ಹತ್ರ ರೇನ್ ಕೋಟ್ ಇದ್ರು, ಹಣ ಕೊಟ್ಟು ರೇನ್ ಕೋಟ್ ತೊಗೊಂಡು ಹಾಕೊಂಡು ಸುತ್ತಾಡಿದ್ದೀವಿ. ಹುಚ್ಚ ಹತ್ರ ಓಡಾಡಿ ರೆಡಿ ಅರ್ಧ ಊಟಿ ತನಕ.
ಇಲ್ಲ ಇವರಿಂದ ಆಗಿದ್ದೆಲ್ಲ ಬ್ರೋ, ಇವರಿಂದ ಆಗಿದ್ದಲ್ಲ, ಶವನ್ ಬಾಯಿಂದ ಆಗಿದ್ದಲ್ಲ. ಮಳೆಯಿಂದ ಆಗಿದೆ. ಕರೆಕ್ಟ್ ಬ್ರೋ, ಮಳೆಯಿಂದ ಆಗಿದ್ದು ಕರೆಕ್ಟ್, ಅದು ಕರೆಕ್ಟೇ, ಮಳೆಯಿಂದನೇ ಆಗಿದ್ದು. ನೋಡೋಣ ವಾಡಿ ಎಂಟ್ರಿ ಆಗೋಣ. ಎಂತ ಬೋಟಿಂಗ್ ಮಾಡ್ಲಿಕ್ಕೆ ಉಂಟಾ? ಅದೇ ಪ್ಲಾನ್ ಮಾಡ್ತಾ ಇದ್ದೀವಿ ನೋಡಿ, ಅಲ್ಲಿ ಮೇಲೆ ಎಲ್ಲ ಪ್ಲಾನ್ ಎಲ್ಲ ಹಾಕಿದೆ. ಪ್ರೈಸ್ ಹಾಕಿದ್ರು ನಿಮ್ಗೆ ತೋರಿಸಿದ್ನಲ್ಲ, ಪ್ರೈಸ್ ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೋಡ್ಕೊಳ್ಳಿ. ಪ್ರೈಸ್ ಇನ್ನೊಂದ್ಸರಿ ಝೂಮ್ ಮಾಡ್ತೀನಿ, ಹತ್ರ ಹೋಗಿ ನೋಡಿ ನೋಡಿ. ಇಂಗ್ಲೀಷಲ್ಲಿ ಕೂಡ ಉಂಟು, ಓದ್ಕೊಳ್ಳಿ ಯಾವ ಥರ ಇದೆ ಅಂತ. ಬನ್ನಿ, ಎಂಟ್ರಿ ಇದೆ ಅಲ್ಲಿ, ಹೋಗೋಣ. ಡಿಸ್ಕಸ್ ಮಾಡ್ತಾವ್ರೆ ಎಲ್ಲ ನೋಡಿ. ಗಾಡಿ ಡ್ರೈವರ್ ಹೆಂಗಿದೆ ಕುತ್ಕೊಂಡಿದೆ ಪಾಪ ಅದು ನೋಡಿ. ಇದೆ ಎಂಟ್ರೆನ್ಸ್ ಇಲ್ಲಿಂದ. ಅಲ್ಲೋಗಿ ಟಿಕೆಟ್ ತೊಗೋಬೇಕು. ನೋಡೋಣ ಟಿಕೆಟ್ ಎಷ್ಟಿದೆ ಅಂತ. ಹೋಗ್ತೀವಲ್ಲ ಗೊತ್ತಿಲ್ಲ, ಬೋಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಆದರೆ ಓಕೆ. ಇಲ್ಲಿ ನೋಡಿ, ಹತ್ರ ಬಂದು ತೋರಿಸಿ. ಓ, ಸ್ಮೈಲ್ ಕೊಡ್ತಾ ಇದೆಯಾ? ಹೆಂಗಿದೆ ನೋಡಿ ಇರೋದು. ಜಸ್ಟ್ 250 ಬ್ರೋ, 250 ಡ್ರೈವಿಂಗ್. ಕೇಳಿ ರೇಟ್ ಕೇಳಿ, ಎಷ್ಟು ಕುಡ್ಲಾಗಿ ಆಯ್ತು ನನಗೆ. ಯಾವಾಗಲ್ಲ ಮುಂದೆ ಹೋಗು, ನಾ ಎಲ್ಲ ಬರಲ್ಲ ನಿಮ್ಗೆಲ್ಲ ಕುಡ್ಲಾಗ ಅಂತ ಹೇಳ್ತಾರೆ ಅಂತ. ಅಷ್ಟು ಯಾರು ಬರ್ತಾರೆ ಅಂತ. ಓ, ಸಿಫ್ಟೇ ಆಗ್ಬಿಡ್ತದೆ ಅದು. ನೀವು ಕೇಳಿದಕ್ಕೆ ರೇಟ್ ನೋಡಿ ಈಗ. ಕ್ಯೂಟ್ ಬಾಯ್ ನೋಡಿ. ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ಸಂಜೆ ಆಯ್ತಲ್ಲ, ಅದಕ್ಕೆ ಬೋಟಿಂಗ್ ಮಾಡ್ತಾ ಇಲ್ಲ ನಾವು, ಟೈಮ್ ಆಗಿದೆ ಅದಕ್ಕೆ. ಜಸ್ಟ್ ನೋಡಿ ವ್ಯೂ ಪಾಯಿಂಟ್ ನೋಡಿ. ಇದೆಂತ ನೊರೆ ಬರ್ತಾ ಇದೆ ಇಲ್ಲಿ, ಏನಿದೆ ಇದರಲ್ಲಿ? ಬ್ರೋ, ಮೀನಿದೆ ಅಂತ ಕೆಳಗಡೆ ನೋಡಿ. ಹೆಲ್ಮೆಟ್ಸ್ ಎಲ್ಲರೂ ಬಂದಿದ್ದಾರೆ, ಎಲ್ಲ ಇಂಪೋರ್ಟ್ ಹೆಲ್ಮೆಟ್ ಇದೆ, ಎಲ್ಲ ಕಾಸ್ಟ್ಲಿ ಹೆಲ್ಮೆಟ್ಸ್. ಏನೋ ಬೇಕಿದ್ರೆ ಶವನ್ ಬಾಯ್ನ ಕಾಂಟ್ಯಾಕ್ಟ್ ಮಾಡಿ. ಬೇಕಾದ್ರೆ ಅವ್ರದ್ದು ಇವ್ರು ಕೂಡ ಇದ್ದಾರೆ. ಎಂತ ಬ್ರೋ, ಪಿಯನಾ? ಶೂ ಕೂಡ ಸೇಲಿಗಿದೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ ಕಲರ್ ಎಲ್ಲ ನೋಡಿ. ಎಷ್ಟು ತೊಳಿ ಬ್ರೋ, ಕೇಳಿ ಎಷ್ಟಂತ ಕೇಳಿ ಫಸ್ಟ್. ಸೇಲಿ ಕೇಳಿ ಎಷ್ಟಂತ ಕೇಳಿ. ಹಂಗೆ ಇಸ್ಕೊಂಬಿಟ್ರಾ? ಎಷ್ಟು ಬ್ರೋ? 200 ಅಷ್ಟೇ ನೋಡಿ. ಮಾತಾಡಿ ಬ್ರೋ, 150 ಅಂತೇಳಿ. ಅದು ಓಕೆ, ಡೀಲ್ ಬ್ರೋ. ನಿಮ್ದೆಷ್ಟು ಡೀಲ್ ಇದೆ? 150. ಓ, ಕ್ಯಾಮ್ರಾ ಲಾಕ್ ಆಗ್ತದೆ ಇಲ್ಲಿ. ಕಾಂಟ್ಯಾಕ್ಟ್ ಮಾಡಿ ಶವನ್ ಬಾಯ್ ನಂಬರ್ ಹಾಕೋಣ ಕ್ಯಾಡೆ. ಹೆಲ್ಮೆಟ್ ಮತ್ತೇನೋ ಬೇರೆ ಸೇಲ್ ಮಾಡ್ತೀರಾ? ಹೆಲ್ಮೆಟ್ ಮಾತ್ರನ ಬೇರೆ ಏನೋ ಸೇಲ್ ಮಾಡ್ತೀರಾ? ಅಷ್ಟೇ. Already committed. There are a lot of birds over here, but still he is one single girl. He tried. New logger, English logger, you know. Feel something. But there is one more. Bro, practice ಮಾಡಿ ಇಂಗ್ಲಿಷ್ ಅಲ್ಲಿ. ಇವನು ಓನ್ಲಿ ಅದೊಂದೇ, ಇವನು ಸ್ಟಾರ್ಟ್ ಮಾಡಿದ್ರೆ ಆಯ್ತು ನೋಡಿ. ಶವನ್ ಬಾಯ್ ಏನ್ ಜಪ ಆಗಿದ್ದಾರೆ. ಮತ್ತೆ ಮಾಡ್ಲಿಕ್ಕೆ. ಕಮಲ್ ಏನ್ ಜಪ, ಆಮೇಲೆ ಮೆಲ್ವಿನ್ ಏನ್ ಜಪ ಮುಂಚೆ ಅವರೇ ಆಗಿದ್ದು. ಏನ್ ಜಪ ಎಕ್ಸ್, ಇವ್ರ ಎಕ್ಸ್ ಈಗ. ಏನ್ ಜಪ ನೆಕ್ಸ್ಟ್ ಇವರು ಆಗಿದ್ರು ರಂಜಿತ್. ಏಜಪ್ಪನ ಏಂಜಲಪ್ಪ, ನಾನೇ ಮರ್ತೋಗ್ಬಿಟ್ಟೆ ಬ್ರೋ, ನಾನೇ ಕ್ರಿಯೇಟ್ ಮಾಡಿದ ಹೆಸರದು. ಹೇಗೆ ಹೆಲ್ಮೆಟ್ ಹಾಕಿ ಬ್ರೋ? ಓಯ್, ನನ್ನ ಹೆಲ್ಮೆಟಲ್ಲಿದೆ ಹಾಗಾದ್ರೆ. ಓ ಸೇ, ನೀವು ಅದಕ್ಕೆಲ್ಲ ಬ್ರೋ, ನಾನು ಹೆಲ್ಮೆಟ್ ತೊಗೊಂಡು ಓಡೋಗ್ತೀನಿ ಅಂತ ಹಿಂಗೆ ಮಾಡಿರಲ್ಲ, ಬೇಜಾರಾಯ್ತು ನನಗೆ. ನೋಡಿ ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ ಅಂತ. ಓ ಮೈ ಗಾಡ್, ಇಲ್ಲಿ ಬಿಸಿ ಮ್ಯಾಗಿ ಮಾಡಿಸು ಅಂತಂದರೆ ಹೆಂಗಿರುತ್ತೆ. ಆಯಿತು, ಇಷ್ಟೇ ನೋಡಿ ಇವ್ರನ್ನೆಲ್ಲ. ಕಿಶೋರ್ ಬಾಯ್, ಆ ಹೆಸರೇ ಕ್ರಿಯೇಟ್ ಮಾಡಿದ್ದು ನಾನು, ನನಗೆ ಮರ್ತೋಯ್ತು ಮರೆ ಏನು ಜಪ ಅಂತ ಹೇಳಲಿಕ್ಕೆ. ಸೆಲ್ಫ್ ಎಲ್ಲ ಎಂಥ ಫೋಟೋಗ್ರಾಫರ್ ಅಂದರೆ, ಇಂಗ್ಲೆಂಡಿಂದ ಕರ್ಕೊಂಬಂದಿದ್ದಾನೆ ಇವ್ರನ್ನ ನೋಡಿ. ಇವತ್ತಿನ ವೀಡಿಯೋ ನೋಡಿದ್ರಾ, ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಜಸ್ಟ್ ಯಾರು ಊಟಿ ಬಂದರೆ ಅವರು ಕೂಡ ಕಮೆಂಟ್ ಹಾಕಿ. ವಿಡಿಯೋ ಎಂಡ್ ಮಾಡ್ತೀನಿ, ಯಾಕಂದರೆ ಚಾರ್ಜ್ ಇಲ್ಲ ಫೋನಲ್ಲಿ. ಜಸ್ಟ್ ಫೋಟೋ ಶೂಟ್ ನಡೀತಾರೆ. ಇಲ್ಲಿಂದ ಡೈರೆಕ್ಟ್ ರೂಮ್ಗೆ ಹೋಗೋದು. ನಾಳೆ ಹೇಳ್ತೀನಿ ಏನಂತ. ಇವತ್ತಿನ ವೀಡಿಯೋ ಎಂಡ್. ಬಾಯ್ ಎಲ್ಲರೂ ರಾತ್ರಿ ಸಿಗುವ. ರಾತ್ರಿ ಅಲ್ಲ, ನಾಳೆ ಸಿಗೋಣ. ನಾಳೆ ಹೇಳ್ತೀವಿ. ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಬಾಯ್